ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗ್ ಅಮ್ಮನ ಮನೆಯಿಂದ ವ್ಲಾಗ್ನ ಹಾಕ್ತಾ ಇದ್ದೀನಿ. ಇದೇನಪ್ಪ ದಿಢೀರ್ ಅಂತ ಅಮ್ಮನ ಮನೆಯಿಂದ ವ್ಲಾಗ್ ಆಗ್ತಾ ಇದ್ದಾರೆ ಅಂತ ಅನ್ಕೋಬಹುದು. ಹಬ್ಬದ ವ್ಲಾಗ್ನ ಹಾಕಿದ ಮೇಲೆ ನಾನು ವ್ಲಾಗ್ನೇ ಹಾಕಿರಲಿಲ್ಲ. ತಮ್ಮನ ಮದುವೆ ಇತ್ತು, ಹಾಗಾಗಿ ದಿಢೀರ್ ಅಂತ ಊರಿಗೆ ಹೋಗಿದ್ದೀವಿ, ಹಾಸನ್ಗೆ ಬಂದಿದ್ದೀವಿ. ಈ ಮದುವೆ ಎಲ್ಲ ಮುಗಿಸ್ಕೊಂಡು ಫ್ರೀ ಆದಾಗ ನಾನು ವ್ಲಾಗ್ನ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ತುಂಬ ಒಂದು 15 ಡೇಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನಗೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇವತ್ತು ಅಮ್ಮನ ಮನೇಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಮದುವೆಗಿಂತ ಮುಂಚೆನೇ ಸೈಡಲ್ಲಿ ಮದುವೆಗಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ, ದೊಡ್ಡವ್ರಿಗೆ ಅಂದರೆ ಅಜ್ಜಿ ತಾತ ತೀರೋಗಿರ್ತಾರಲ್ಲ ಅವ್ರಿಗೆ ಬಟ್ಟೆ ಇಟ್ಟು ಆಮೇಲೆ ಮದುವೆ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿನ ದಿನ ಬಟ್ಟೆ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಇವತ್ತು ನಾವು ಬೆಂಗಳೂರಿಂದ ಬಂದಿದ್ದು, ಅಂದರೆ ಪಾಂಡಿಚೇರಿಯಿಂದ ಬೆಂಗಳೂರಿಗೆ ಹೋಗಿ ತಂಗಿ ಮನೇಲಿ ಒಂದು ದಿನ ಉಳಿದು ಬೆಳಗ್ಗೆ 6 ಗಂಟೆಗೆ ಇಲ್ಲಿಗೆ ಬಂದು ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ತಿದ್ವಿ. ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಹಾಗೆ ಒರೆಸೋದು ಗುಡಿಸೋದು ಮತ್ತು ಅಡುಗೆ ಊಟ ತಿಂಡಿ ಇದೆಲ್ಲ ಮಾಡಬೇಕಿತ್ತು. ಒಬ್ಬರ ಕೈಲೇ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಹೆಲ್ಪ್ ಮಾಡ್ತಾಯಿದ್ದು. ಹಾಗೆ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿದ್ರು. ಅದನ್ನೆಲ್ಲ ತಗೊಂಡೋಗಿ ಮೇಲೆ ಟೆರೆಸಲ್ಲಿ ಹಾಕೋಣ ಅಂತಂದರೆ, ಟೆರೆಸ್ ಫುಲ್ಲಾಗಿದೆ, ಎಲ್ಲ ಬಟ್ಟೆನ ಹಾಕಿದ್ದೀನಿ, ಇಲ್ಲೇ ಬಾಲ್ಕನಿಲಿ ಹಾಕು ಅಂತ ಹೇಳ್ತಾಯಿದ್ರು. ಅದ್ರ ಜೊತೆಗೆ ಹಾಸನಲ್ಲಿ ವೆದರ್ ಅಂತೂ ತುಂಬ ಸೂಪರಾಗಿತ್ತು ಅಂತ ಹೇಳ್ತೀನಿ. ಇಲ್ಲಂತೂ ನಮಗೆ ಪಾಂಡಿಚೇರಿಯಲ್ಲಿ ಬಿಸಿಲಲ್ಲಿ ಹಾಸನ ಸೈಡ್ ಹೋದಾಗ ತಣ್ಣಗೆ ಹಾಗೆ ತಂಪಾಗಿ ತುಂತುರು ಮಳೆಯಲ್ಲಿ ಇದ್ದಿದ್ದಂತೂ ಭಾಳ ಇಷ್ಟ ಆಯಿತು. ಚಳಿ ಚಳಿ ವಾತಾವರಣ, ತುಂಬ ಮಕ್ಕಳೆಲ್ಲ ಇಷ್ಟಪಡ್ತಾಯಿದ್ರು ಈ ವಾತಾವರಣನ. ಚೆನ್ನಾಗಿದೆ ಅಮ್ಮ, ಒಂಥರ ಊಟಿಗೆ ಹೋದಂಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ಹಾಗೆ ನನ್ನ ತಂಗಿ ಮಕ್ಕಳು ಮತ್ತು ತಂಗಿ ನಾನು ಎಲ್ಲ ಒಟ್ಟಿಗೆ ಬಂದ್ವಿ. ನಮ್ಮಮ್ಮ ಮುಂಚೆನೇ ಎಷ್ಟು ಬೇಕೋ ಅಷ್ಟು ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕಿದ್ರು. ಹಾಗೆ ಅವ್ರ ರೂಮಿನ ಬೆಡ್ಶೀಟು ಹಾಗೆ ಅವರ ಸೀರೆಗಳು ಈ ಥರದ್ದೆಲ್ಲ ವಾಶ್ ಮಾಡಿ ಹಾಕಿದ್ರು. ಇನ್ನು ಮೇಲ್ಗಡೆ ರೂಮಿಂದೆಲ್ಲ ವಾಶ್ ಮಾಡಿರಲಿಲ್ಲ ಬೆಡ್ಶೀಟು, ಅದನ್ನೆಲ್ಲ ವಾಶ್ ಮಾಡಿ ಹಾಕ್ತಿದ್ದೆ. ಹಾಗೆ ನಮಗೆ ಪಾಂಡಿಚೇರಿಯಲ್ಲಿದ್ದು ಹಾಸನ್ಗೆ ಹೋಗಿರೋದ್ರಿಂದ ಆ ವೆದರು ತುಂಬಾ ಇಷ್ಟ ಆಗುತ್ತೆ. ಬಟ್ ಅಲ್ಲೇ ಇರೋರಿಗೆ ಏನು ಅನಿಸುತ್ತೆ ಅಂದರೆ, ಈ ಮಳೆ ಯಾಕಪ್ಪ ಬರುತ್ತೆ, ಒಂದು ಬಟ್ಟೆ ಒಣಗ್ಸೋಕ್ಕಾಗಲ್ಲ, ಏನಾದರೂ ಒಂದು ಒಣಗಕ್ಕಿಟ್ರೆ ಒಣಗ್ಸೋಕ್ಕಾಗಲ್ಲ ಅಂತ ನಮ್ಮಮ್ಮ ಒಣಗ್ತಾ ಇದ್ರು. ಹಾಗೆ ನಿಮಗೆ ಇಷ್ಟ ಇರ್ಬೋದು, ನಮಗೆ 3-4 ತಿಂಗಳಿಂದ ಈ ಮಳೆ ಚಳಿಲಿ ಇದ್ದು ಸಾಕಾಗೋಗಿದೆ ಅಂತ. ಹಾಗೆ ಮದುವೆಗೆ ಜಾಗ್ರ ಬೆಳೆಸಿದ್ರು, ತುಂಬ ಚೆನ್ನಾಗಿ ಜಾಗ್ರ ಬೆಳೆದು ಬಂದಿತ್ತು. ಇದನ್ನು ದೊಡ್ಡ ಟಾಸ್ಕ್ ಏನು ಗೊತ್ತಾ, ಬೆಳೆದಿರೋದನ್ನು ಮಕ್ಕಳ ಕೈಯಿಂದ ಕಾಪಾಡ್ಕೊಳ್ಳೋದೇ ದೊಡ್ಡ ಟಾಸ್ಕ್ ಆಗೋಗಿತ್ತು. ಪಿಲ್ಲೋ ಇಟ್ಕೊಂಡು ಆಟ ಆಡ್ತಿದ್ರು, ಅದ್ರ ಮೇಲೆ ಏನಾದರೂ ಹೋಗಿ ಪಿಲ್ಲೋ ಎಸ್ತರು ಅಂದರೆ ಎಲ್ಲ ಮಲ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇದನ್ನು ನೋಡ್ಕೊ ಅಂತ ಹೇಳ್ತಿದ್ರು. ಇವ್ರನ್ನ ಒಂದು ರೂಮಿಗೆ ಬಿಟ್ಟಿದ್ವಿ, ರಗ್ ಹೊಚ್ಕೊಂಡು ಅಲ್ಲಿ ಮೂವಿ ನೋಡಿಕೊಂಡು ಲ್ಯಾಪ್ಟಾಪಲ್ಲಿ ಮೂವಿ ನೋಡಿಕೊಂಡು ಹಾಗೆ ಎಲ್ಲ ಕವರ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಅಷ್ಟು ಚಳಿ ಇತ್ತು ಹಾಸನಲ್ಲಿ. ಹಾಗೆ ನಾನು ಬೆಡ್ಶೀಟ್ ಎಲ್ಲ ತೊಗೋಬೇಕಾಗಿತ್ತು ವಾಶ್ ಮಾಡೋಕ್ಕಾಕಕ್ಕೆ. ದೊಡ್ಡ ಬೆಡ್ಶೀಟೆಲ್ಲ ನಾವು ಅಂದರೆ ಬ್ಲ್ಯಾಂಕೆಟ್ ಎಲ್ಲ ಏನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಬೆಡ್ ಮೇಲೆ ಏನು ಹಾಸಿರ್ತೀವಿ ಆ ಬೆಡ್ಶೀಟ್ ಮಾತ್ರ ವಾಶ್ ಮಾಡಾಕ್ತಿದ್ದೆ. ಅದನ್ನು ಕೊಟ್ಬಿಟ್ಟು ನೀವು ಎಂದಂಗೆ ಕೂತ್ಕೊಂಡು ಮೂವಿ ಏನಾದರೂ ನೋಡಿ ಅಂತ ನೋಡ್ತಾಯಿದ್ವಿ. ಮೇಯ್ನಾಗಿ ಆ ಚಳಿಗೆ ಹೊಚ್ಕೊಂಡಿಲ್ಲ, ಅವರು RR ಮೂವಿ ನೋಡ್ತಾಯಿದ್ರು. ಸೊ ಹಾಗಾಗಿ ಈ ಥರ ಬೆಡ್ಶೀಟ್ನ ಕವರ್ ಮಾಡ್ಕೊಂಡಿದ್ದಾರೆ ನೋಡೋದು. ಮತ್ತು ನೈಟ್ ಏನಾದರೂ ಹೊರಗಡೆ ಹೋಗೋಕ್ಕೆ, ನೈಟ್ ಅಂತ ಅಲ್ಲ, ಒಳಗಡೆ ಬಾತ್ರೂಮ್ಗೆ ಹೋಗೋಕ್ಕೆ ಹೆದರ್ತಾರೆ. ಯಾರು ಒಬ್ರು ಕರ್ಕೊಂಬರ್ಬೇಕು. ಇಷ್ಟು ಧೈರ್ಯನೂ ಇಲ್ಲದೆ ಇದ್ದವರು RR ಮೂವಿ ನೋಡ್ತಾರೆ. ನಮಗೆ ಆ ಸೌಂಡ್ ಕೇಳಿದ್ರೆ ಬೈತೀವಿ ಅಂತ ಹೇಳಿ ರಗ್ಗೊಚ್ಕೊಂಡು ನೋಡ್ತಾ ಇದ್ರು. ಆಮೇಲೆ ನಾನು ಬೈದ ಮೇಲೆ, ಇಲ್ಲಮ್ಮ ಬೇರೆ ಏನಾದರೂ ಹಾಕೊಂಡು ನೋಡ್ತೀವಿ ಅಂತ ಹೇಳಿ, ಡ್ಯಾನ್ಸ್ ಏನಾದರೂ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳಿ ರೂಮಲ್ಲೇ ಇದ್ದರು. ಹೊರಗಡೆ ಮಾತ್ರ ಬಿಟ್ಟೇ ಇರಲಿಲ್ಲ, ಯಾಕಂದರೆ ಜಾಗ್ರ ಹಾಳು ಮಾಡ್ತಾರೆ ಅಂತ ನಮ್ಮಮ್ಮ ಬಿಡಬೇಡ ಅಲ್ಲ ಆಚೆಲಿ ಅಂತ ಹೇಳಿದರು. ಹಾಗೆ ಇವಾಗ ಬಂದು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಪುಳಿಯೋಗರೆ ಮಾಡಿದರು ನಮ್ಮಮ್ಮ. ಊಟ ಮಾಡ್ತಾಯಿದ್ರು, ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೆ. ಬೇಗ ಎಡೆಗೆಲ್ಲ ಇಟ್ಟು ಬಟ್ಟೆ ಇಟ್ಟು ಪೂಜೆ ಎಲ್ಲ ಮಾಡಬೇಕು, ಬೇಗನೆ ಮಾಡಿಬಿಡೋಣ, ಒಂದು 6 ಗಂಟೆ ಅಷ್ಟರಲ್ಲೇ ಮುಗಿಸ್ಬಿಡೋಣ ಅಂತೇಳಿ ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ಹಾಗೆ ನಾನ್ ವೆಜ್ ಏನು ಮಾಡಲ್ಲ ಬಟ್ಟೆ ಇಡೋಕ್ಕೆ, ನಾವು ಸಿಹಿ ಊಟನೇ ಮಾಡ್ತೀವಿ. ಮತ್ತು ಮಕ್ಕಳು ಇನ್ನೊಂದು ಕಿತಪತಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಪೀಲ್ ಆಫ್ ಮಾಸ್ಕ್ ತೊಗೊಂಡು ಎಲ್ಲರೂ ಹಚ್ಕೊಂಡಿದ್ದಾರೆ. ಇವಳು ನನ್ನ ತಂಗಿ ಮಗಳು ಭಾರ್ಗವಿ ಅಂತ, ಇವಳು ನನ್ನ ಮಗ, ಹಾಗೆ ಇವ್ರ ಅಣ್ಣ, ಎಲ್ಲರೂ ಇದನ್ನು ಹಚ್ಕೊಂಡು ಇದು ಒಂಥರ ಜಾಲಿಯಾಗಿದೆ, ಕೀಳಕ್ಕೆ ಚೆನ್ನಾಗಿದೆ ದೊಡ್ಡಮ್ಮ ಅಂತ ಹೇಳಿ ನನ್ನ ಬ್ಯಾಗಿಂದ ತಗೊಂಡು ಮೇಲೆ ಹಚ್ಚಿ ಒಣಗಿಸ್ಕೊಂಡು ಕೆಳಗಡೆ ಕನ್ನಡಿಯಲ್ಲಿ ಕೀಳೋಣ ಅಂತ ಬಂದಿದ್ದಾರೆ. ಇದನ್ನು ನೋಡಿದ ಮೇಲೆ ಗೊತ್ತಾಯಿತು, ಇದು ಯಾಕರೂ ಹಾಕೊಂಡಿದ್ದೀರಾ ಅಂತ. ಅಂದರೆ ಚೆನ್ನಾಗಿದೆ, ಸುಮ್ಮನೆ ರೀ ಹಿಂಗೆ ಅಂತ ಹೇಳಿ ಅದೇ ಒಂದು ಆಟ ಅಂತ ಮಾಡಿಕೊಂಡು ಆಟ ಆಡ್ತಾಯಿದ್ರು. ಕೈಗೆ ಏನಾದರೂ ಸಿಕ್ಕಂಗೆ ಇಟ್ಟಿದ್ರೆ ಈ ರೀತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇರಬೇಕಾಗತ್ತೆ ನಾವು. ಇಲ್ಲ ಸರ್, ತೋರಿಸಿ ಇಲ್ಲಿ, ನಿಮಗೆ ಯಾಕೆ ಇದು ಸುಮ್ಮನೆ ಹಾಕೊಂಡೇನಿದೆ ಆಟ ಸಾಮಾನ ನಿಮಗೆ? ನಾವು ಅಡುಗೆ ಮಾಡ್ತಿದ್ದೀವಿ, ಕ್ರೀಮ್ ತಗೊಂಡು ಹಾಕೊಂಡ್ಬಿಟ್ಟು ಸುಮ್ಮನೆ ಹಾಕೊಂಡೆ ಹಾಂ, ಕೀಳಕ್ಕಾಗ್ತಾ ಇಲ್ಲ ಈಗ.
ಚೆನ್ನಾಗಿರುತ್ತೆ. ಈ ರೀತಿ ಕಿತಾಪತಿ ಮಾಡ್ತಾರೆ ಅಂತಲೇ ನಮ್ಮಮ್ಮ ಮುಂಚೆಯಿಂದ ಜಾಗ್ರದ ಬಗ್ಗೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಿ, ಏನಾದರೂ ಅವರೇ ಹೋಗಿ ಅದ್ರ ಮೇಲೆ ಬಿದ್ದುಬಿಡ್ತಾರೆ, ಇಲ್ಲ ಏನಾದರೂ ವಸ್ತುಗಳು ಹಾಕಿ ನಾನು ಹಾಕಿಲ್ಲ ಅಂತ ವಾದ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಅಷ್ಟು ಚೆನ್ನಾಗಿ ಬೆಳೆಸಿದ್ರು ನಮ್ಮಮ್ಮ. ಇವರು ಇಷ್ಟೊಂದು ಮೇಲೆ ಕೆಳಗೆ ಓಡಾಡ್ಕೊಂಡು ಆಟಾಡ್ತಾ ಇರೋದ್ರಿಂದನೇ ಮುಂಚೆನೇ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳ್ತಾಯಿದ್ರು. ಹಾಗೆ ಬೇಗನೆ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ನಾವು ಸಿಹಿ ಊಟ ಮಾಡ್ತಾ ಇರೋದ್ರಿಂದ ಚಿತ್ರಾನ್ನ, ಮೊಸರನ್ನ ಮತ್ತು 3 ಥರದ ತರಕಾರಿ ಪಲ್ಯ, ಹಾಗೆ ಪಾಯಸ, ಅದರ ಜೊತೆಗೆ ಅನ್ನ ಸಾಂಬಾರು ಮತ್ತು ಸ್ವೀಟು ಇದನ್ನು ಮಾಡಿಟ್ಟಿದ್ವಿ. ಹಾಗೆ ಅವತ್ತಿನ ದಿನ ನಮ್ಮ ಮಾವನು ನಮ್ಮ ಅಮ್ಮಂಗೆ ಕಾಯಿ ತಂದಿದ್ರು. ತವ್ರ ಮನೆಯಿಂದ ತರ್ತಾರಲ್ಲ ಬಾಗ್ನ, ಅದನ್ನು ತಗೊಂಡು ಬಂದಿದ್ರು. ನಮ್ಮ ಅಮ್ಮನ ಫುಲ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ರೆ ನಮ್ಮ ಮಾವ ಬಂದು ಬಿಡೋಂಗೆ ಇಲ್ಲ ಬೇಗ ಬಾ, ನನ್ನ ಬಾಗ್ನ ಕೈ ಕೊಡಬೇಕು, ಬೇಗ ಬಾ ಅಂತ ಒಂದೇ ಅವಸರ. ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿದೆ. ಮತ್ತು ಎಡೆಗೆಲ್ಲ ಏನೇನು ಜೋಡಿಸ್ಬೇಕು ಅದನ್ನೆಲ್ಲ ನಮ್ಮ ಅಮ್ಮನೇ ಜೋಡಿಸಿದ್ರು. ನನ್ನ ತಂಗಿ ನಮ್ಮಮ್ಮ ಇಬ್ಬರು ಸೇರಿ ಜೋಡಿಸಿ ನೀಟಾಗಿ ಎಡೆಗಿಟ್ಟಿದ್ರು. ನಾನು ಹೇಳಿದ್ನಲ್ಲ, ಇವರೇ ನಮ್ಮ ಚಿಕ್ಕ ಮಾವ ಮತ್ತು ಇವರು ಅತ್ತೆ ಬೆಂಗಳೂರಿಂದ ಬಂದಿದ್ದಾರೆ. ತಡೀಲಿಲ್ಲ, 5 ನಿಮಿಷ ಅಂತಲ್ಲ, 1 ಸೆಕೆಂಡ್ ಕೂಡ ತಡೀಲಿಲ್ಲ. ಬಂದಿದೆ, ಅವ್ರ ಕೈಗೆ ಏನು ಸಿಕ್ತು ಆ ಬ್ಯಾಸ್ಕೆಟ್ನ ತಗೊಂಡು ಅವ್ರು ಏನೇನೆಲ್ಲ ತಂದಿದ್ರು ಅದನ್ನೆಲ್ಲ ತುಂಬಿ ನಮ್ಮಮ್ಮನ ಕೈಗೆ ಕೊಡಬೇಕು. ಮತ್ತು ಬಳೆ ಎಲ್ಲ ತಂದಿದ್ರೆ ಅದನ್ನು ತೊಡಿಸಿ ಹೂ ಮಾಡಿಸಿ ಅವರೊಂಥರ ಚೆನ್ನಾಗಿ ಮಾಡ್ತಾರೆ. ವರ್ಷವೂ ಇದೇ ಥರ ನಾವು ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿಂದನೂ ಅವ್ರು ಹಿಂಗೆ ಮಾಡ್ತಾರೆ. ಖುಷಿ ಅಂತ ಅನಿಸುತ್ತೆ. ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಬರೋವರೆಗೂ ಬಿಡಲಿಲ್ಲ. ಬಾರಪ್ಪ ನೀ ಮೊದಲು ಇದೆಲ್ಲ ಇಸ್ಕ ಅಂತ ಹೇಳಿ ಹೋಗ್ತಾನೆ ಇದ್ರು. ಅಷ್ಟೊಂದು ಸಮಾಧಾನ ಇಲ್ಲ ಅವ್ರಿಗೆ. ಅದನ್ನು ಕೊಟ್ಟು ಮೊದಲು ನಮ್ಮಮ್ಮನ ಕೈಗೆ ಒಪ್ಪಿಸ್ಬೇಕು. ನಾನೇ ಇಸ್ಕೊಳ್ತೀನಿ ಬಿಡಿ ಅಲ್ಲಿ ಇಡ್ತೀನಿ ಅಂದರೆ ಇಲ್ಲ, ನಮ್ಮಮ್ಮನ ಕೈಗೆ ಕೊಡಬೇಕು ಅಂತ ಹೇಳ್ತಾಯಿದ್ರು. ಅವ್ರು ಯಾವಾಗಲೂ ಹಾಗೇನೆ, ಅವ್ರು ಏನೇನು ತಂದಿರ್ತಾರೆ ಅದನ್ನು ನಮ್ಮಮ್ಮನ ಕೈಗೆ ಕೊಡಬೇಕು. ನಾವೆಲ್ಲ ಇಸ್ಕೊಳ್ತೀವಿ ಅಂದರೆ ಒಪ್ಪೋದೇ ಇಲ್ಲ. ನಿಮ್ಮಮ್ಮ ಎಲ್ಲಿ ಅಂತ ಓಡಾಡ್ತಾನೆ ಇರ್ತಾರೆ. ಮನೇಲಿ ಇವರೇ ಎಲ್ಲರಿಗಿಂತ ನಮ್ಮಮ್ಮ ಓಡಾಡ್ತವ್ರು, ಚಿಕ್ಕವರು. ಹಾಗೆ ಅಮ್ಮಂಗೆ ಬಳೆ ಎಲ್ಲ ತೊಡಿಸಿ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಮಾಡಿಸೋವರೆಗೂ ಅವರಿಗೆ ಸಮಾಧಾನವೇ ಇಲ್ಲ. ಆಮೇಲೆ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡ್ತಾರೆ. ಮದುವೆ ಇತ್ತಲ್ಲ, ಅವರು ಕೂಡ ಮದುವೆಗೆ ಬಂದಿದ್ದರು. ಇದನ್ನೆಲ್ಲ ತಗೊಂಡೋಗಿ ತುಂಬಿದ ಕೊಡದ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ಈ ವರ್ಷ ನಾನು ಮದುವೆಯಾಗಿ ಇಷ್ಟು ವರ್ಷದ ಮೇಲೆ ನಾನು ಗೌರಿ ಹಬ್ಬಕ್ಕೆ ಸೇರಿರೋ ಅಂಥದ್ದು. ಯಾವಾಗಲೂ ಅಷ್ಟೇ ಅಷ್ಟು ದೂರ ಕಾಯಿ ಕೊಡೋಕ್ಕೆ ಬರಬೇಕಂತೇಳಿ ಹಾಗೆ ದುಡ್ಡು ಪೇ ಮಾಡಿಬಿಡೋರು. ಇದೇ ಫಸ್ಟ್ ಟೈಮು ನಾನು ಮನೇಲಿ ಇಸ್ಕೊತಿರೋ ಅಂಥದ್ದು. ಮದುವೆಯಾಗಿ ಇಷ್ಟು ವರ್ಷದ ಮೇಲೆ ಮನೇಲಿ ಇಸ್ಕೊಳ್ತಾ ಇದ್ದೀನಿ ಬಾಗ್ನನ. ಹಾಗೆ ಇವಾಗ ಎಡೆಗಿಡಕ್ಕೆ ಎಲ್ಲ ರಂಗೋಲಿ ಎಲ್ಲ ಹಾಕ್ತಿದ್ದಾರೆ. ಇದು ಅಕ್ಕಿ ಹಿಟ್ಟಲ್ಲಿ ಹಾಕ್ತಿದ್ದಾರೆ ನಮ್ಮಮ್ಮ ರಂಗೋಲಿನ. ಎಡೆ ಇಡಬೇಕಾದ್ರೆ ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕಬೇಕಂತೆ. ಹಾಗಾಗಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಎಲ್ಲ ಬಿಡಿಸ್ತಾಯಿದ್ರು. 1 by 1 ಎಲ್ಲನೂ ರೆಡಿ ಮಾಡಿ ಹಾಗೆ ಎಲೆ ಎಲ್ಲ ಇಟ್ಟು ಕಳಸ ಎಲ್ಲ ಇಟ್ಟು, ಮತ್ತು ಇದು ಮಾಡ್ತಿರೋದು ಅಜ್ಜಿ ತಾತನಿಗೆ, ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತನಿಗೆ ಬಟ್ಟೆ ಇಡ್ತಿರೋ ಅಂಥದ್ದು. ಹಾಗೆ ಈ ಕಾರ್ಯ ಎಲ್ಲ ಮುಗಿದ್ಮೇಲೆ ಇನ್ನು ಮದುವೆ ಕೆಲಸ ಸ್ಟಾರ್ಟ್ ಮಾಡಬೇಕು ನಾಳೆಯಿಂದ. ಹಾಗೆ ನನ್ನ ತಂಗಿ ನರಿಗೆ ಎಲ್ಲ ಮಾಡ್ತಾಯಿದ್ಲು ಸೀರೆಗೆ. ಅವಳು ಫುಲ್ ಚಳಿ ಅಂತ ಹೇಳಿ ಸ್ವೆಟ್ರಲ್ಲಿ ಹಾಕೊಂಡು ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ಲು. ನಮಗೆ ಈ ವೆದರ್ ತುಂಬ ಮುಂಚೆನೇ ಹೇಳಿದ್ನೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ, ಹಾಗಾಗಿ ನಾವೇನು ಸ್ವೆಟ್ರೇನೂ ಹಾಕೋಕ್ಕೆ ಹೋಗಿರಲಿಲ್ಲ. ನೀನು ಹೆಂಗಿದೆಯಪ್ಪ ಈ ಚಳಿಲಿ ಅಂತ ಕೇಳ್ತಾಯಿದ್ಲು. ಮತ್ತು ಕಳ್ಸೋಕ್ಕೆ ಸೀರೆ ಎಲ್ಲ ಉಡ್ಸೋದಾಗಿರ್ಬೋದು. ಹಾಗೆ ಮತ್ತು ಪೇಟ ಎಲ್ಲ ಏನು ಸುತ್ತಾರೆ ಆ ಪೇಟ ಎಲ್ಲ ರೆಡಿ ಮಾಡಿದ್ದು ಅವಳೇನೆ, ಎಲ್ಲ ರೆಡಿ ಮಾಡಿದ್ಲು. ಹಾಗೆ ಅಮ್ಮ ಎಡೆಗೆಲ್ಲ ಏನೇನು ಇಡಬೇಕು, ಮಾಡಿರೋ ಐಟಮ್ ಎಲ್ಲ ಏನೇನು ತಂದಿಡಬೇಕು ಅದನ್ನೆಲ್ಲ ಅಮ್ಮ ಇಟ್ಟಿದ್ರು. ನಮ್ಮ ಹಾಸನ ಕಡೆ ಇದೇ ರೀತಿ ಬಟ್ಟೆನ ಇಡ್ತಾರೆ. ಹಾಗೆ ನೀವೆಲ್ಲ ಯಾವ ರೀತಿ ಪಿತೃಪಕ್ಷ ಹಬ್ಬದಲ್ಲಿ ಆಚರಿಸ್ತೀರಾ ಅಂತ, ಪಿತೃಪಕ್ಷ ಹಬ್ಬನ ಯಾವ ರೀತಿ ಆಚರಿಸ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾನು ದೀಪ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಮ್ಮಮ್ಮ ಹೂವೆಲ್ಲ ಮಾಡಿಸಿ ಅವ್ರು ಏನೇನು ತಿಂತಾಯಿದ್ರು, ನಮ್ಮ ಅಜ್ಜಿ ಎಲಡಿಕೆ ಹಾಕ್ತಾಯಿದ್ರು. ಅವರು ಕಡ್ಡಿ ಪುಡಿ ಹಾಗೆ ಕಾಚು ಈ ಥರದ್ದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕ್ತಾಯಿದ್ರು. ಹಾಗಾಗಿ ಅದನ್ನು ಕೂಡ ಇಟ್ಟಿದ್ದಾರೆ. ಮೊಮ್ಮಕ್ಕಳಲ್ಲಿ ಮೊದಲನೇ ಮೊಮ್ಮಕ್ಕಳು ಜಾಸ್ತಿ ತಾಯಿ ತವ್ರ ಮನೆ ಕಡೆಗೆ ಹೊಂದಾಣಿಕೆ ಜಾಸ್ತಿ ಇರ್ತಾರೆ. ಅವರ ಅಂದರೆ ತಾಯಿ ಮನೆಯ ಅಜ್ಜಿ ತಾತ ಇರ್ತಾರಲ್ಲ ಅವ್ರ ಕಡೆಗೆ ಹೊಂದಾಣಿಕೆ ಜಾಸ್ತಿ. ಸ್ವಲ್ಪ ನನಗೆ ಸ್ವಲ್ಪ ನಮ್ಮ ತಾಯಿ ಮನೆ ಕಡೆ ಹೊಂದಾಣಿಕೆ ಜಾಸ್ತಿ. ಹಾಗೆ ನನ್ನ ತಂಗಿಗೆ ಜಾಸ್ತಿ ಅಪ್ಪನ ಮನೆ ಕಡೆ ಹೊಂದಾಣಿಕೆ ಜಾಸ್ತಿ. ಅಂದರೆ ಈ ಅಜ್ಜಿ ತಾತನ ಕಡೆ ಹೊಂದ್ಕೊಂಡಿರೋದು ತುಂಬಾ ಇತ್ತು. ಅದರಲ್ಲೇ ನಮ್ಮ ಅಜ್ಜಿ ಜೊತೆ ತುಂಬ ಹೊಂದ್ಕೊಂಡು. ನಮ್ಮ ಅಪ್ಪನ ಓಡೋಡ್ತವರೆಲ್ಲ ಹೇಳ್ತಾ ಇರ್ತಾರೆ ಮನೇಲಿ ಸೇರಿದ್ದಾಗ ಎಲ್ಲರೂ, ನಿನ್ನ ಚಿಕ್ಕ ಮಗಳು ನೋಡೋಕ್ಕೆ ನಮ್ಮ ಅಮ್ಮನಂಗೆ ಇದ್ದಾಳೆ ಅಂತ ಹೇಳಿ. ನೋಡೋಕ್ಕೆ ಸ್ವಲ್ಪ ನನ್ನ ತಂಗಿ ನಮ್ಮ ಅಜ್ಜಿ ಹಂಗೆ ಇರೋದು.
ಫಸ್ಟು ಬಟ್ಟೆ ಎಲ್ಲ ಇಟ್ಟು ಕಳಸ ಎಲ್ಲ ಇಟ್ಟು ಆದಮೇಲೆ ಒಂದು ಸಲ ಪೂಜೆ ಮಾಡ್ತಾರೆ. ದೀಪ ಎಲ್ಲ ಹಚ್ಚಿ ಆದಮೇಲೆ ಒಂದು ಸಲ ಉದ್ಗಡ್ಡಿ ಎಲ್ಲ ಹಚ್ಚಿ ದೀಪ ಹಚ್ಚಿ ಅದಾದಮೇಲೆ ಎಡೆಗಿಡ್ತಾರೆ. ಒಟ್ಟು 5 ಎಡೆನ ಇಡ್ತಾರೆ. ಎಡೆ ಇಟ್ಟು ಪೂಜೆ ಮಾಡಿ ಸ್ವಲ್ಪ ಹೊತ್ತು ಆಚೆ ಹೋಗಿ ಆಮೇಲೆ ಅದೇ ಎಡೆನ ಊಟ ಮಾಡೋಕ್ಕೆ ಕೊಡ್ತಾರೆ. ಮನೇಲಿ ಜಾಸ್ತಿ ಜನ ಇರಲಿಲ್ಲ, ಹಾಗಾಗಿ ನಾವೇ ಊಟ ಮಾಡಿಕೊಂಡು ಯಾರ್ಯಾರು ನಾವೆಲ್ಲ ಬಂದಿದ್ವಿ. ಸೊ ನಾವೇ ನನ್ನ ತಂಗಿ ಸೇರ್ಕೊಂಡು ಅಡುಗೆನ ಮಾಡಿದ್ವಿ. ಸೊ ಅದನ್ನೆಲ್ಲ 1 ಬೈ 1 ಏನೇನು ಐಟಮ್ ಎಲ್ಲ ಮಾಡಿದ್ದು ಅದನ್ನೆಲ್ಲ ತಂದು ಎಲೆ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ಮಕ್ಕಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಅಮ್ಮ ಮಾಡೋ ಪುಳಿಯೋಗರೆ ಅಂದರೆ ತುಂಬ ಇಷ್ಟಪಡ್ತಾರೆ. ತುಂಬ ಟೇಸ್ಟಾಗಿ ಮಾಡ್ತಾರೆ ನಮ್ಮಮ್ಮ ಪುಳಿಯೋಗರೆ. ಸೈಡ್ ಏನಾದರೂ ಹೋದರೆ ಅಮ್ಮಮ್ಮ ಏನು ಮಾಡಿಕೊಡ್ತಾರೆ ಅದನ್ನು ತುಂಬ ಇವ್ರ ಫೇವ್ರೇಟ್ ಅಂದರೆ ಮಕ್ಕಳ ಫೇವ್ರೇಟ್ ಏನಿರುತ್ತೆ ನಮ್ಮಮ್ಮ ಏನು ಮಾಡಿಕೊಡ್ತಾರೆ ಅದನ್ನು ನಾವು ಮಾಡಿಸ್ಕೊಂಡು ತಿನ್ನಬೇಕಂತ ಇಲ್ಲೇ ಒಂದು ಲೀಸ್ಟ್ ಹಾಕೊಂಡು ಹೋಗಿರ್ತಾರೆ. ಆದರೆ ಇವಾಗ ಮದುವೆ ಸೀಸನ್ ಅಲ್ವಾ, ಹಾಗಾಗಿ ನಾನು ಏನು ಮಾಡ್ತೀನಿ ಅದನ್ನೇ ತಿನ್ನಬೇಕು ಅಂತ ಹೇಳ್ತಿದ್ರೆ ನಮ್ಮಮ್ಮ. ಮಕ್ಕಳಿಗೂ ಅಷ್ಟೇ ಅಜ್ಜಿ ಫೇವ್ರೇಟ್ ಒಂದು ಅಡುಗೆ ಇಷ್ಟ ಆಗುತ್ತೆ, ಅಮ್ಮನ ಫೇವ್ರೇಟ್ ಒಂದು ಇಷ್ಟ ಆಗುತ್ತೆ, ಇಲ್ಲ ಅತ್ತೆದಿರು ಏನಾದರೂ ಒಂದು ಫೇವ್ರೇಟ್ ತಿಂಡಿ ಮಾಡಿಕೊಟ್ರೆ ಅದೊಂದು ಇಷ್ಟ ಆಗುತ್ತೆ. ಈ ಎಲ್ಲ ಥರದ ವೆರೈಟಿಲೂ ಒಂದೊಂದು ಇವ್ರು ಮಾಡಿದರೆ ಚೆನ್ನಾಗಿರುತ್ತೆ, ಇಂಥವ್ರು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟು ಕೇಳ್ತಾರೆ. ಸೊ ನಮ್ಮ ಮನೇಲಿ ಈ ರೀತಿ ಮಕ್ಕಳು ಕೇಳಿ ಅಡುಗೆನ ಮಾಡಿಸ್ಕೊಂಡು ತಿಂತಾರೆ. ನಿಮ್ಮ ಮನೇಲೂ ಅದೇ ಥರ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಫೈನಲಾಗಿ ನಮ್ಮ ಹಬ್ಬ ಎಲ್ಲ ಕಂಪ್ಲೀಟಾಗಿ ಮುಗಿತು. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.